ವೆಲ್ಕಮ್ ಟು ಅರ್ಮೇನಿಯಾದ ಜಾತ್ರೆ. ಸೊ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ನಾವು ಬಂದಿದ್ದೀವಿ ಅರ್ಮೇನಿಯಾದ ಕ್ರಿಸ್ಮಸ್ ಓಪನಿಂಗಿಗೆ. ಸೊ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ವ್ಲಾಗು, ಬಟ್ ವೀಡಿಯೋಸ್ ಎಲ್ಲ ಮಾಡಿ ನಾನು ಇವಾಗ ಅದಕ್ಕೆ ವಾಯ್ಸ್ ಕೊಡ್ತೀನಿ. ಆ್ಯಂಡ್ ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್. ಸೊ ಇವಾಗ ಎಲ್ಲ ಮುಗೀತು, ಎಲ್ಲ ಜನ ಡಿಸ್ಪೋಸ್ ಆಗ್ತಿದ್ದಾರೆ, ಬಟ್ ತುಂಬಾ ಅಮೇಝಿಂಗ್ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು ಇದಂತೂ. ಸೊ ಇವತ್ತು 8 ಈವೆಂಟ್ ಇದ್ದಿದ್ದು ಆ್ಯಂಡ್ ನಾವು ಸ್ವಲ್ಪ ಲೇಟಾಗಿ ಬಿಟ್ವಿ ಮನೆ. ಆ್ಯಂಡ್ ಹೋಗೋಷ್ಟರಲ್ಲಿ ಎಷ್ಟು ಜನ, ರೋಡಲ್ಲಿ ಕೂಡ ವೆಹಿಕಲ್ ಕೂಡ ಓಡಾಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ. ಆ್ಯಂಡ್ ಎಕ್ಸಾಕ್ಟ್ ಟೈಮಿಗೆ ರೀಚ್ ಆದ್ವಿ. ಆ್ಯಂಡ್ ರೀಚ್ ಆದಮೇಲೆ ಅಲ್ಲಿ ಡ್ರೋನ್ ಶೋ ನಡೆಸ್ತಿದ್ರು. ಆ್ಯಂಡ್ ಇಟ್ ವಾಸ್ ಲೈಕ್ ಮೆಸ್ಮರೈಸಿಂಗ್. ಐ ಫಾಲನ್ ಇನ್ ಲವ್ ವಿತ್ ದಟ್. ತುಂಬಾ ಚೆನ್ನಾಗಿ ಮಾಡಿದರು ಡ್ರೋನ್ ಶೋಸು. ಮತ್ತು ಅಷ್ಟು ಜನ ವೆಯ್ಟ್ ಮಾಡ್ತಿದ್ದು ನಮ್ಗೆ ಮಿನಿ ನ್ಯೂ ಇಯರ್ ಅನಿಸ್ತು, ಯಾಕಂದರೆ ನ್ಯೂ ಇಯರ್ ಟೈಮಲ್ಲೂ ತುಂಬ ಜನ ಸೇರ್ತಾರೆ. ಆ್ಯಂಡ್ ಇದು ಓಪನಿಂಗ್ ಈವೆಂಟ್ ಆಗಿರೋದ್ರಿಂದ, ಇದು ಕ್ರಿಶ್ಚಿಯನ್ ಕಂಟ್ರಿ ಆಗಿರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ನಾನು 4 ಇಯರ್ಸ್ ಆಯಿತು ಇಲ್ಲಿಗೆ ಬಂದು, ಬಟ್ ಇದೇ ಫಸ್ಟ್ ಟೈಮ್ ನಾನು ಇವೆಂಟಿಗೆ ಬಂದಿದ್ದು. ಯಾವಾಗಲೂ ಅಯ್ಯೋ ಯಾರು ಹೋಗ್ತಾರೆ ಏನು ಅಂತ ಅಂದ್ಕೊಂಡು ಸುಮ್ಮನಾಗ್ತಿದ್ದೆ, ಬಟ್ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಮಿಸ್ ಮಾಡಿಕೊಂಡೆ ಅಂತ ಇವಾಗ ರಿಗ್ರೆಟ್ ಮಾಡ್ತಿದ್ದೀನಿ. ಬಟ್ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ. ಆ್ಯಂಡ್ ದಿಸ್ ವಾಸ್ ಅ ಮೊಮೆಂಟ್ ವಾಟ್ ಎವ್ರಿ ಒನ್ ವಾಸ್ ವೇಟಿಂಗ್. ಕೌಂಟ್ ಡೌನ್ ಆದ ತಕ್ಷಣ ಕ್ರಿಸ್ಮಸ್ ಟ್ರೀಯಲ್ಲಿ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಆ್ಯಂಡ್ ಇಟ್ಸ್ ಬಿಗಿನಿಂಗ್ ಆಫ್ ದ ಕ್ರಿಸ್ಮಸ್. ಇನ್ನು ಕ್ರಿಸ್ಮಸ್ ಸಡಗರ ಸಂಭ್ರಮ ತುಂಬಾ ಜಾಸ್ತಿ ಆಗುತ್ತೆ. ಆ್ಯಂಡ್ ಪಬ್ಲಿಕ್ ಸ್ಕ್ವೇರಲ್ಲಿ ಎನಿ ಟೈಮ್ ಪೀಪಲ್ಸ್ ಇರ್ತಾರೆ. ಆ್ಯಂಡ್ ಯಾವುದೇ ರಾತ್ರಿಲಿ ಹೋದ್ರೂ ಆ ಲೈಟ್ಸ್ ಆಫ್ ಆಗೋದಿಲ್ಲ. ಆ್ಯಂಡ್ ಹೊಸ ವರ್ಷ 2026ಗೆ ಕಾಲಿಡ್ತಿದ್ದೀವಿ. ನ್ಯೂ ಇಯರ್ಗೂ ಇದೇ ಥರ ಸೆಲೆಬ್ರೇಷನ್ ಇರುತ್ತೆ, ಬಟ್ ಇಷ್ಟೊಂದು ಪಟಾಕಿ ಹೊಡೆದಿರೋದನ್ನ ನಾನು ನೋಡೇ ಇಲ್ಲ. ಆ್ಯಂಡ್ ಸಿ ದ ಸ್ಕೈ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ. ಆ್ಯಂಡ್ ಹೋಗಿದ್ದಕ್ಕೂ ಲಾಸ್ ಇಲ್ಲ ಅಂತ ಅನಿಸ್ತು, ಮತ್ತು ಫುಲ್ ಖುಷಿ ಆಯ್ತು ನನಗಂತೂ. ಆ್ಯಂಡ್ ಇನ್ನು 2 ವರ್ಷ ಇರ್ತೀನಿ, ಆ 2 ವರ್ಷ ತುಂಬಾ ಎಂಜಾಯ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಇಲ್ಲಿ ಅರ್ಮೇನಿಯನ್ಸ್ ಕ್ರಿಸ್ಮಸ್ನ ನ್ಯೂ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಇವತ್ತು ಡಿಸೆಂಬರ್ 15th. ಸೊ ಇವತ್ತು ಓಪನ್ ಆಗಿರೋ ಈ ಒಂದು ಈವೆಂಟು. ಸೊ ಈ ಕ್ರಿಸ್ಮಸ್ ಟ್ರೀ ಏನು ನೋಡ್ತಿದ್ದೀರಾ, ಇದು ನೆಕ್ಸ್ಟ್ ಮಂತ್ ಜನವರಿ 10th ಅದು ಹಾಗೇ ಇರುತ್ತೆ. ಫುಲ್ ಲೈಟಿಂಗ್ಸ್ ಇರುತ್ತೆ, ನೀವು ಯಾವಾಗ ನೋಡಿದ್ರೂ ಫುಲ್ ಚೆನ್ನಾಗಿರುತ್ತೆ. ಯೂಶ್ವಲಿ ಪಬ್ಲಿಕ್ ಸ್ಕ್ವೇರ್ ಫುಲ್ ಆಫ್ ಲೈಟ್ಸ್, ಬಟ್ ಈ ಒಂದು ಕ್ರಿಸ್ಮಸ್ ಟ್ರೀ ಜೊತೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಒಂದು ಕ್ಲಿಪ್ಪಿಂಗ್ನ ನನ್ನ ವಾಯ್ಸ್ ಇಲ್ಲದೆ ನೀವು ಎಂಜಾಯ್ ಮಾಡಬೇಕಂತ ನನಗನ್ಸುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಆ್ಯಂಡ್ ಇವಾಗೂ ನನಗೆ ತುಂಬ ಖುಷಿ ಆಗ್ತಿದೆ ಅದನ್ನು ನೋಡಿದಾಗ, ವಾವ್ ಅನಿಸ್ತಿದೆ. ಸೊ ನೀವೀಗ ಎಂಜಾಯ್ ಮಾಡಿ ಪ್ಲೀಸ್. Yerevan 2026. Guys, welcome to Armeniaದ ಜಾತ್ರೆ. Christmas opening and it is ಜಾತ್ರೆ. Hi guys, ಅಲ್ಲಿ ಸ್ಕೈಯಲ್ಲಿ ಏನು ವಿಜುವಲೈಸೇಷನ್ ಆಯಿತು ಅದೆಲ್ಲ ಈ ಡ್ರೋನ್ಸಿಂದ ಮಾಡಿರೋದು. ಈ ಡ್ರೋನ್ಸಿಂದ ಕಂಟ್ರೋಲ್ ಮಾಡಿದ್ದಾರೆ ಫುಲ್ಲು ಎಲ್ಲ ವಿಜುವಲೈಸೇಷನ್. ಎಂತ ಚೆನ್ನಾಗಿ ಮಾಡಿದಾರಲ್ಲ. 4th ಇಯರು, ಬಟ್ ಇದುವರೆಗೂ ಯಾವತ್ತೂ ಬಂದಿರಲಿಲ್ಲ ಇದು ನೋಡೋದಕ್ಕೆ. ಯಾವಾಗಲೂ ಅಯ್ಯೋ ಯಾರು ಹೋಗ್ತಾರೆ ಬಿಡು ಅನ್ನೋದು, ಇಲ್ಲ ಏನೋ ಒಂದು ಮಿಸ್ ಆಗೋದು, ಆ ಥರ ಆಗ್ತಿತ್ತು. ಇವತ್ತು ಹೆಂಗೆ ಓಡ್ಕೊ ಬಂದೀವಿ ಅಂದರೆ ಕರೆಕ್ಟಾಗಿ 8 ಗಂಟೆಗಿತ್ತು ನಾವು ಮನೆ ಬಿಟ್ಟಾಗ. ಎಷ್ಟು 7:45 ಆಗಿಬಿಟ್ಟಿತ್ತು. ಅಷ್ಟಲ್ಲಿ ಫುಲ್ಲು ಓಡ್ಕೊಬಂದೀವಿ. ಫೈನಲಿ ನೋಡಿದ್ವಿ. ನಂಗೆ ತುಂಬಾ ಖುಷಿ ಆಗ್ತಿದೆ, ಸಖತ್ತಾಗಿತ್ತು. ಬಂಗಾರು
ಬಂಗಾರು ರೆಡಿ ಆಗ್ಬಿಟ್ಟವಳಲ್ಲ, ಅದಕ್ಕೆ ತೋಡಿಸ್ತಾವಳು ಮುಖನ. ಬಂಗಾರು ಇವಳು ಲಿಪ್ಸ್ಟಿಕ್ ಒಂದೇ, ಇನ್ನೇನು. ಸ್ಟೋರಿ ಹಾಕಿದ್ದೆ ನೋಡು. ನೋಡು ಗೈಸ್, ಹೊರಗಡೆ ಚಳಿ ಅಂದ್ಬಿಟ್ಟು ATM ಮಿಷನ್ ಇರೋ ಹತ್ರ ಬಂದ್ಬಿಟ್ಟು ಬಿಸಿ ಮಾಡ್ಕೊತಿದ್ದೀವಿ. ಏನೇನು ಅನ್ಕೋಬೇಡಿ, ಇಲ್ಲಿ ಹೀಟರ್ ಇದೆ, ಅಲ್ಲಿ ಇಲ್ಲ ಹೊರಗಡೆ. ಇಲ್ಲಿ ನೋಡಿ ಎಷ್ಟು ಪೇಮೆಂಟ್ ಟರ್ಮಿನಲ್, ಕ್ಯಾಶ್ ಇನ್ ಔಟ್ ಕ್ಯಾಶ್ ಅಲ್ಲ. ಇವಾಗ ಹೋಗ್ಬೇಕು. CC ಕ್ಯಾಮ್ರಾ ಇದೆ ನೋಡಿ. ನಮ್ಮೂರು ಜಾತ್ರೆಯಲ್ಲಿ ತಿಂಡಿ ತಗೊಳಕ್ ಬರ್ತೀವಲ್ಲ, ಹಂಗೆ ಬಂದಿದ್ದೀವಿ. ಆಟ ಸಾಮಾನು ನೋಡ್ತಿದ್ದೀವಿ. ಇವಳು ಬಾಂಬೆ ಮಿಠಾಯಿ ತಗೊಂತವಳೆ. ಹ್ಞೂ ಕಾಟನ್ ಕ್ಯಾಂಡಿ. ಇವಳು ನನ್ನ ನೋಡಿ ಕಾಟನ್ ಕ್ಯಾಂಡಿ, ಸಬ್ಬಕ್ಕ ಪಸಂದ್ ಕ್ಯಾಂಡಿ. ಸೊ ಗಾಯ್ಸ್, ಇವಾಗ ಮನೆಗೆ ಹೋಗುವ ಸಮಯ. ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲರೂ ಡಿಸ್ಪರ್ಸ್. ಇದು ಹೆಂಗಿತ್ತಂದರೆ ಮಿನಿ ನ್ಯೂ ಇಯರ್ ಥರ ಇತ್ತು. ಎಸ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಮರ್ತೋಗಿದ್ದೆ ವ್ಲಾಗ್ ಕಂಟಿನ್ಯೂ ಮಾಡಬೇಕಂತ. ಆ್ಯಂಡ್ ಮಿಡಲ್ ಆಫ್ ದ ಕ್ಲಾಸಲ್ಲಿ ವ್ಲಾಗ್ ಮಾಡಲ್ವಾ ಅಂತ ಅನ್ಲು ಕೃತಿ, ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಲ್ಲಿ ಇವತ್ತು ಕಾರ್ಡಿಯೋಲಜಿ ಸೈಕಲ್ಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿ ಹಾಸ್ಪಿಟಲ್ ಹೆಂಗಿದೆ ಅಂತ ಅಂದರೆ, ಲೈಕ್ ಎವ್ರಿ ಚೇಂಬರ್ಸಲ್ಲಿ ಡಾಕ್ಟರ್ಸ್ ಇರ್ತಾರೆ. ಆ್ಯಂಡ್ ಆ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡೋದಕ್ಕೆ ಪೇಷಂಟ್ಸ್ ಬರ್ತಿರ್ತಾರೆ, ಫಾಲೋ ಅಪ್ಸು ಅವರೆಲ್ಲ ಇರ್ತಾರೆ. ಸೊ ಅಲ್ಲೇ ಪೇಷಂಟ್ಗಳು ನೋಡ್ತಿರ್ತಾರೆ. ಆ್ಯಂಡ್ ಮಧ್ಯದಲ್ಲಿ ಆ ಪೇಷಂಟಿಗೆ ಏನಿದೆ ಅಂತೆಲ್ಲ ಮಾತಾಡಿ ಆ ಡಿಸೀಸ್ ಬಗ್ಗೆ ಎಲ್ಲ ಹೇಳ್ತಾರೆ ಅಷ್ಟೇ. ಆ ಥರ ನಡೀತಿದ್ದೆ ಕಾರ್ಡಿಯೋಲಜಿ. ಬಟ್ ಟಾಪಿಕ್ಸ್ ಎಲ್ಲ ನಾವೇ ಓದ್ಕೊಬೇಕು, ಹಂಗಾಗ್ಬಿಟ್ಟಿದೆ ಕಾರ್ಡಿಯೋಲಜಿ. ಬಟ್ ಏನು ಬೆಸ್ಟ್ ಅಂತ ಅಂದರೆ, ಅಲ್ಲೇ ECG ರೂಮ್ ಕೂಡ ಇದೆ. ಸೊ ECG ರೂಮಲ್ಲಿ ಎಲ್ಲ ತೋರಿಸ್ತಿರ್ತಾರೆ, ಹೇಗೆ ಫಂಕ್ಷನ್ ಮಾಡ್ತಿದೆ, ಏನೇನು ಪ್ರಾಬ್ಲಮ್ ಇದೆ, ಯಾವ್ಯಾವ ಥರ ಇದ್ದರೆ ಏನೇನಂತ ಕಂಡುಹಿಡಿಯೋದು, ಅದೆಲ್ಲ ತೋರಿಸ್ತಿದ್ದಾರೆ. ಆ್ಯಂಡ್ ಅಲ್ಲಿ ಪೇಷಂಟ್ಸ್ ಅಂತೂ ಒಂದು ದಿನಕ್ಕೊಂದು ತುಂಬ ಜನನೇ ಬರ್ತಾರೆ. ಸೊ ನಮ್ಮ ಕ್ಲಾಸ್ ಒಂದು ಸ್ವಲ್ಪ ಜಾಸ್ತಿ ಮೆಂಬರ್ಸ್ ಇರೋದ್ರಿಂದ ಏನು ಮಾಡಿದ್ದಾರೆ ಅಂದರೆ, 2 ಗ್ರೂಪಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಫಸ್ಟ್ 2 hours, ದೆನ್ ಸೆಕೆಂಡ್ ಗ್ರೂಪು ನೆಕ್ಸ್ಟ್ 2 hours ಅಂತ. ನಾನು ಸೆಕೆಂಡ್ ಗ್ರೂಪಲ್ಲಿ ಹೋಗ್ತಿದ್ದೀನಿ, ಯಾಕಂದ್ರೆ ನಂಗೆ ಬೆಳಗ್ಗೆ ಎದ್ದು ಚಳಿಲಿ ಹೋಗೋಕ್ಕಂತೂ ನಿಜವಾಗ್ಲೂ ಆಗೋದೇ ಇಲ್ಲ. ಆ್ಯಂಡ್ ಅಲ್ಲಿ ಎಲ್ಲ ತೋರಿಸ್ತಾರೆ. ಇವಾಗೆಲ್ಲ ಆಲ್ಮೋಸ್ಟ್ ECG ನೋಡಿಬಿಟ್ಟು ಹೇಳ್ಬಿಡ್ಬೋದು ನಾವು, ಲೈಕ್ ಏನಾಗಿದೆ ಪ್ರಾಬ್ಲಮ್ ಅಂತ ಎಲ್ಲ. ಈ ಥರ ನಡೀತಿದೆ ಕಾರ್ಡಿಯೋಲಜಿ. ಬಟ್ ಟಾಪಿಕ್ಸ್ ಅಂತ ಬಂದರೆ ನಾವೇ ಕ್ಲಾಸೆಲ್ಲ ಕೇಳ್ಕೊಂಡು ಓದ್ಕೊಬೇಕು. ನಾನಂತೂ ನಿಂಜ ಕೇಳ್ತಿದ್ದೀನಿ. ಆ್ಯಂಡ್ ಅದಾದಮೇಲೆ ಅಲ್ಲಿ ಪೇಷಂಟ್ಸ್ ಡಿಫ್ರೆಂಟಾಗಿ ಬರ್ತಾರಲ್ಲ. ಸೊ ಎವ್ರಿ ಟೈಮ್ ಅವ್ರು ಬಂದಾಗ ಒಂದು ಫ್ಲವರ್ಸ್ ಆಫ್ ಬೊಕೆಟ್ಸ್, ಇಲ್ಲಾಂದರೆ ಚಾಕ್ಲೇಟ್ಸ್ ಎಲ್ಲನೂ ತಂದುಕೊಡ್ತಾರೆ ಡಾಕ್ಟರ್ಸಿಗೆ. ಗೈಸ್, ನಮಗೆ ಕ್ಲಾಸ್ ಮುಗೀತು. ಆ್ಯಂಡ್ ನೋಡಿ, ಹಾಸ್ಪಿಟಲಲ್ಲಿ ಕೂಡ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಷ್ಟು ಕ್ಯೂಟಾಗಿದೆ. ಮೇರಿ ಕ್ರಿಸ್ಮಸ್. ಇಲ್ಲಿ ರೂಫ್ ಮೇಲೆಲ್ಲ ಹಾಕೋರಿ. ನೈಸ್. ನಾವಿಬ್ರು ಕಾಣಿಸ್ತಾ ಇದ್ದೀವಿ. ಕಮ್ ಆನ್, ಲೆಟ್ಸ್ ಗೋ. ಸೊ ಗೈಸ್, ಕ್ಲಾಸ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಿದ್ದೀವಿ. ಆ್ಯಂಡ್ ಏನು ಗೊತ್ತಾ, ಈ ಹಾಸ್ಪಿಟಲ್ದ ಲಾಸ್ಟ್ ಸ್ಟಾಪು ನಮ್ಮದು ರೂಟ್ದು. ಇಲ್ಲೇ ನಿಲ್ಸಿರ್ತೈತೆ ಬಸ್ಸು, ಹತ್ಕೊಂಡು ಹೋಗೋದು ಡಿಪೋ ಥರ. ನೋಡಿ, ಇದೇ ಹಾಸ್ಪಿಟಲ್, ಪಾಲಿಕ್ಲಿನಿಕ್. ಅದು ಹೆಂಗೆ ತೋರಿಸ್ತಿ ಹೇಳು. ನೋಡಿ ಬಿಡ ಇಲ್ಲಿ ಕಾಣಿಸ್ತೈತೆ ಇವಾಗ. ಕಾಣಲ್ಲ ಕಳ್ಕೊಡು. ಗೈಸ್, ಇದೇ ಹಾಸ್ಪಿಟಲ್ಲು ಫುಲ್ ಡೆಂಟಲ್ಲಿದೆ. ಔಟ್ಫಿಟ್ ಏನು ಹಾಕೊಂಡ್ರೆ ಕಾಣಲ್ಲ, ಈ ಜಾಕೆಟ್ ಹಾಕೊಂಡ್ರೆ. ಇದೆಲ್ಲ ಲೈಕ್ ಬಸ್ಸೆಲ್ಲ ಲಾಸ್ಟ್ ಸ್ಟಾಪ್ ಇದು. ಸೊ ಇಲ್ಲೇ ನಿಂತಿರ್ತೈತೆ, ಹೋಗಿ ಹತ್ಕೊಳ್ಳೋದು. ಫುಲ್ ಖಾಲಿ ಬಸ್, ನಾವೇ ಫಸ್ಟ್ ಬೋಣಿ ಮಾಡ್ತೀವಿ. ಗೈಸ್, ನಮ್ಮ ಬಸ್ ಕಾಯ್ಕೊಂಡು ನಿಂತಿದೆ ನಮಗೋಸ್ಕರ. ಹೋಗ್ತೀವಿ. ಡ್ರೈವರ್ ಬ್ರೇಕ್, ಇದು ಲಂಚ್ ಬ್ರೇಕ್ ಅವ್ರಿಗೆ. ನಮ್ಮನ್ನ ಕೂಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇವಾಗ ಹೋಗಿ ಕೂತ್ಕೊಂಡ್ರೆ 1 hour ನಿದ್ದೆ. ಅಕ್ಕ ಹೋಗ್ಬಿಡ್ಬೇಕು. ಇಲ್ಲಿ ನೋಡಿ ವೆದರ್ ಹೆಂಗೆ ಕಾಣ್ತೈತೆ. 5 ದಿನ ಆಯಿತಾ ನಾವು ಕಾರ್ಡಿಯಾಲಜಿಗೆ ಬಂದು. 4 to 5 days ಆಯಿತು. ಎಷ್ಟು ಪೇಷಂಟ್ಸ್ ಅಂದರೆ ಕೇಳೋಕ್ಕೆ ಹೋಗಬೇಡಿ. ಡೈಲಿ ಒಂದು ಇವತ್ತು ಜಾಸ್ತಿ ಪೇಷಂಟ್ ಇರಲಿಲ್ಲ, 10 ಪೇಷಂಟ್ ನೋಡಿದ್ವಿ. ಅಲ್ಲಿ ಡೈಲಿ ತುಂಬ ಪೇಷಂಟ್ಸ್ ಬರ್ತಾರೆ. ಲೈಕ್ ಫಾಲೋ ಅಪ್ಸು, ಜಾಸ್ತಿ BP ಇರೋರು, ಹಾರ್ಟ್ ಇಶ್ಯೂಸ್ ಇರೋರು,
ತುಂಬ ಜನ ಅವ್ರು ನೋಡ್ಬಿಟ್ಟೆ ನನಗೆ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತೆ ಗೈಸ್, ಜಿಗುಪ್ಸೆ. ಆ ಫುಲ್ ಬರೀ ಪೇಷಂಟ್ಸ್, ಅವ್ರಿಗೆ ಒಂದು ಕಾಯಿಲೆ ಇರಲ್ಲ, ಎಷ್ಟೊಂದು ಕಾಯಿಲೆ ಇರ್ತೈತಿ. ಇದು ನನ್ನ ಲಾಸ್ಟ್ ಸೈಕಲ್, ಇದಾದ್ಮೇಲೆ ನನಗೆ ಹಾಲಿಡೇ ಹಾಲಿಡೇ ಹಾಲಿಡೇ. ಎಸ್. ಬಸ್ಸಸ್ ಎಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆಂಟ್. ಇಂಡಿಯಾಗೆ ಹೋಲಿಸ್ಕೊಂಡ್ರೆ ಈ ಥರ ಬಸ್ಸಸ್ ಇರುತ್ತೆ, ಇಂಡಿಯಾದಲ್ಲಿ ಈ ಥರ ಇರೋದೇ ಇಲ್ಲ. ಆ್ಯಂಡ್ ನಾನು ನಿಮಗೆ ತೋರಿಸ್ಬೇಕಂತಲೇ ಇಲ್ಲಿ ವಿಡಿಯೋ ಮಾಡ್ತಿದ್ದೆ. ಯೂಶ್ವಲಿ ಅಲ್ಲಿ ಬಂದುಬಿಟ್ಟು ಅಲ್ಲಿ ಸ್ಕ್ಯಾನರ್ ಇದೆ, ಸೊ ಅಲ್ಲಿ ಟಿಕೆಟ್ನ ಸ್ಕ್ಯಾನ್ ಮಾಡಬೇಕು. ಕಂಡಕ್ಟರ್ಸ್ ಇರೋದಿಲ್ಲ, ಬರೀ ಡ್ರೈವರ್ ಅಷ್ಟೇ ಇರ್ತಾರೆ. ಮತ್ತು ಎವ್ರಿ ರೂಟ್ ಬಸ್ ಎಲ್ಲೆಲ್ಲಿ ಹೋಗುತ್ತೆ, ಯಾವಾಗ ಬರುತ್ತೆ ಅದೆಲ್ಲನೂ ಒಂದು ಆ್ಯಪಲ್ಲಿ ತೋರಿಸ್ತಿರುತ್ತೆ, ಇಷ್ಟೇ ಗಂಟೆಗೆ ಬರುತ್ತೆ ಬಸ್ ಅಂತ. ಆ್ಯಂಡ್ ಫುಲ್ ಹೀಟರ್ಸ್ ಆನ್ ಆಗಿರುತ್ತೆ, ಫುಲ್ ಬಿಸಿಯಾಗಿ ಕುತ್ಕೊಬೋದು. ಗೈಸ್ ನಾವು ಇವಾಗ ಬಸ್ಸಲ್ಲಿ ಇದ್ದೀವಿ ಆಯಿತಾ, ಅವರು ಇನ್ನೂ ಟೈಮಿಂಗ್ಸ್ ಪ್ರಕಾರ ಬಿಡ್ತಾರೆ. ಬಸ್ ಒಳಗಡೆ ಬಂದು ಕೂತಿದ್ದೀವಿ. 2:35 ಬಿಡ್ತಾರೆ, ಇವಾಗ 2:25 ಅಷ್ಟು ಆಗೈತೆ. ಏನಂದರೆ ಇದು ಹೋದ ಸರಿ ಫುಲ್ ಮಲ್ಕೊಬಿಟ್ಟಿದ್ದೀವಿ ಇಬ್ಬರು. ನಮ್ಮ ಸ್ಟಾಪ್ ಬಂದು ನಮ್ಗೆ ಎಚ್ಚರ ಆಗಿಲ್ಲ. ಆವಾಗ ನಮ್ಮ ಕ್ಲಾಸ್ಮೇಟ್ ಒಬ್ಬರು ಬಂದ್ಬಿಟ್ಟು ನಿಮ್ಗೆ ಸ್ಟಾಪ್ ಬಂತು ಅಂತ ಅವ್ರು ಎದುರಿಸಿದ್ರು. ಯಾರು ಈಗ ಡೈಲಿ ಮಲ್ಕೊಳತ್ತೆ, ಇವತ್ತು ಮಲ್ಕೋತಿದ್ದೀವಿ, ಏನು ಮಾಡ್ತೀವಿ ಗೊತ್ತಿಲ್ಲ. ಕ್ಲಾಸ್ ಹತ್ತಿ ಸ್ಟಾಪ್ ಬಂದಾಗ ಇಳ್ಕೊತೀವ ಇಲ್ವಾ, ಆಮೇಲೆ ನೆಕ್ಸ್ಟ್ ಸ್ಟಾಪಲ್ಲಿ ಹತ್ಕೊತಾರೆ. ಅಷ್ಟೇ ಗಾಯ್ಸ್, ಇವಾಗ ಮನೆಗೆ ಹೋಗ್ಬೇಕಷ್ಟೇ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸೆಲೆಬ್ರೇಷನ್ ಕ್ರಿಸ್ಮಸ್ದೆಲ್ಲ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ನಾನಂತೂ ತುಂಬಾ ಮಜಾ ಮಾಡಿದೆ, ನಿಮಗೂ ತೋರಿಸ್ಬೇಕಂತ ಈ ವಿಡಿಯೋ ಮಾಡಿದ್ದು. ಮತ್ತೆ ನಾನು ವ್ಲಾಗ್ ಜೊತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.